Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಈಗಾಗಲೇ ಪ್ರತಿಯೊಂದು ಇಲಾಖೆಗಳು ಕೂಡ ಒಂದು ಥೀಮ್ ಜೊತೆಗೆ ಬಾರಿ ಮತಗಟ್ಟೆಯನ್ನು ಸ್ಥಾಪನೆ ಮಾಡ್ತವೆ. ಈಗಾಗಲೇ ಸಖಿ ಮತಗಟ್ಟೆಯನ್ನು ನೋಡ್ತಿದ್ರಿ. ಅದೇ ರೀತಿ ಕರ್ನಾಟಕ ಅರಣ್ಯ ಇಲಾಖೆ ಒಂದು ಹೊಸದೊಂದು ಥೀಮ್ನೊಂದಿಗೆ ಈಗ ಮತಗಟ್ಟೆಯನ್ನು ಸ್ಥಾಪನೆ ಮಾಡಿದೆ. ಇದು ಕನಕಪುರದಲ್ಲಿ ಕಂಡುಬರ್ತಾ ಇರುವಂಥ ವಿಷಯ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯ ಒಂದು ವಿಶೇಷವಾದಂಥ ಮತಗಟ್ಟೆ. ಅಂದರೆ ಯಾವ ರೀತಿ ಕಾಡಿನ ವಾತಾವರಣ ಇರುತ್ತೆ ಅದೇ ಮಾದರಿಯಲ್ಲಿ ಒಂದು ಥೀಮನ್ನು ಇಟ್ಕೊಂಡು ಈ ಮತಗಟ್ಟೆಯನ್ನು ರೆಡಿ ಮಾಡಲಾಗಿದೆ. ಹೀಗಾಗಿ ಸಹಜವಾಗಿ ಬಂದವರಿಗೆ ಒಂದು ಸಹಜವಾದಂಥ ಒಂದು ವಾತಾವರಣ, ಅಂದರೆ ಈ ಕಾಡಿನ ಬಗ್ಗೆ ಒಂದು ಸಂದೇಶವನ್ನು ನೀಡುವಂಥದ್ದು, ಆ ಒಂದು ಫೀಲರನ್ನು ಕೊಡುವಂಥ ಒಂದು ಮತಗಟ್ಟೆಯನ್ನು ಮಾಡಲಾಗಿದೆ. ಅಫ್ಕೋರ್ಸ್ ಇದು ಡಿಸೈನ್ಗಳೇನೋ ತುಂಬ ಚೆನ್ನಾಗಿದೆ, ಬಿಟ್ಟರೆ ಒಳಗಡೆ ಸಂದೇಶ ಕೊಡುವಂಥ ಯಾವುದೇ ರೀತಿಯಂಥ ಕಾಡಿನ ಸಂದೇಶ ಏನಿಲ್ಲ, ಬರೀ ಫ್ಲೆಕ್ಸ್ಗಳೇ ಜಾಸ್ತಿ ಇದ್ದಾರೆ ಅದರಲ್ಲಿ. ಎನಿವೆ ನಮ್ಮ ರಿಪೋರ್ಟರ್ ಅನಿಲ್ ಒಂದು ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಆ ವಾತಾವರಣ ಹೇಗಿದೆ ನೋಡ್ಕೊಂಬೋಣ ಬನ್ನಿ. ಕನಕಪುರದಲ್ಲಿ ಒಂದು ವಿನೂತನವಾದಂತಹ ಮತಗಟ್ಟೆನ ಇಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಮತ ಚಲಾಯಿಸಿದಂತಹ ಈಗ ಮತದಾರರಿಗೆ ಒಂದು ಸಸಿ ನೀಡುವಂಥ ಕೆಲಸವನ್ನು ಕೂಡ ಇಲ್ಲಿ ಅರಣ್ಯ ಇಲಾಖೆ ಮಾಡ್ತಾ ಇರುವಂಥದ್ದು. ಈಗ ನನ್ನ ಜೊತೆ ಮತದಾರರಿದ್ರೆ ಅವ್ರನ್ನ ನಾನು ಮಾತಾಡ್ತೇನೆ. ಮೇಡಮ್, ಈ ರೀತಿ ವಿಭಿನ್ನವಾದಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು, ಮತದಾರನ ಸೆಳೆಯೋದಕ್ಕೂ ಕೂಡ ಏನು ಹೇಳ್ತೀರಿ ಈ ಬಗ್ಗೆ ಅಂತ? ಸರ್, ಅಂದರೆ ಈ ಸತಿ ಅಂದರೆ ಸಸ್ಯಗಳನ್ನ ಉಳಿಸ್ಬೇಕು ಅಂತ ಅನ್ನೋದಕ್ಕೋಸ್ಕರ ಸಸ್ಯಗಳನ್ನ ಕೊಡ್ತಿದ್ದಾರೆ. ಅದರಿಂದ ತುಂಬಾ ಖುಷಿ ಆಗ್ತೈತೆ. ಅದಲ್ಲದೆ ಇದು ಫಸ್ಟ್ ಟೈಮ್ ಕೂಡ ಓಟ್ ಹಾಕಿರೋದು ನಾನು, ಅದರಿಂದ ತುಂಬ ಖುಷಿ ಆಗ್ತೈತೆ. ಈಗ ಫಸ್ಟ್ ಟೈಮ್ ವೋಟರ್ ಅಂತಂದ್ರೆ, ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಷ್ಟು ಇಂಪಾರ್ಟೆಂಟ್ ಯುವಕರ ಒಂದು ಮತದಾನ ಅಂತ? ತುಂಬ ಇಂಪಾರ್ಟೆಂಟ್ ಸರ್. ಅಂದರೆ ಅದು ಯಾವ ಥರ ಅಂತ ನನಗೆ ಹೇಳಕ್ಕೆ ಬರಲ್ಲ, ತುಂಬಾ ಇಂಪಾರ್ಟೆಂಟ್. ನಮ್ದು ಒಬ್ಬೊಬ್ಬರು ಇದು ಓಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ. ಮತ್ತೊಬ್ಬರಿಗೆ ಮಾತಾಡಿದವ್ರನ್ನೂ ಕೂಡ ನಾನು ಮಾತಾಡ್ತೇನೆ. ಮೇಡಮ್, ವಿಭಿನ್ನವಾಗಿ ಈಗ ಸಸಿ ಕೊಡೋದ್ರ ಮೂಲಕ ಅದೇ ಮತದಾನ ಮಾಡಿದವ್ರಿಗೆ ಸಸಿ ಕೊಡ್ತಿರೋ ಒಂದು ಕೆಲಸ ಆಗ್ತಾ ಇದೆ. ಸೊ ಇದರಿಂದ ಯಾವ ಸಂದೇಶ ರವಾನೆ ಆಗುತ್ತೆ, ಮತ್ತೆ ತಾವು ಇದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಿ ಅಂತ? ಅದೇ ಸರ್, ಹಸಿರು ಉಳಿಸಿ ಉಸಿರು ಬೆಳೆಸಿ ಅಂತ ಐತಲ್ಲ, ಅದೇ ಥರ ಇದರ ಹಸಿರು ಕೊಟ್ಟು ಮನೆಗೆ ಒಂದೊಂದು ಗಿಡ ಕೊಟ್ಟು ಈ ಥರ ನೆಡೋದ್ರಿಂದ ತುಂಬ ನಮಗೆ ಆರೋಗ್ಯ ಇರುತ್ತೆ. ಈ ಸರಿ ಅದು ಅಲ್ಲದೆ ವಿಭಿನ್ನವಾಗಿ ಮತ ಚಲಾಯಿಸೋದ್ ತಕ್ಕನಾಗೆ ಗಿಡಗಳು ಕೊಟ್ಟಿದ್ದಾರೆ. ತುಂಬ ಉತ್ತಮ ಅನ್ನಿಸ್ತಾ ಇದೆ ಸರ್. ಈ ಥರ ಮಾಡೋದ್ರಿಂದ ಒಂದು ಒಳ್ಳೆಯದು, ನಮಗೂ ಒಂಥರ ಒಂದು ಉತ್ಸಾಹ ಬರುತ್ತೆ. ಒಂದು ಹಸಿರು ಬೆಳೆಸಬೇಕು, ನಾವು ಹಸಿರು ಉಳಿಸ್ಬೇಕು ಅನ್ನೋ ಛಲ ನಮಗೂ ಬರುತ್ತೆ ಸರ್. ಅದರಿಂದ ನಮಗೂ ಇಷ್ಟ. ಇದಿಷ್ಟು ಕೂಡ ಕನಕಪುರದಲ್ಲಿ ಈಗ ಸಸಿ ತೆಗೆದುಕೊಂಡು ಮತದಾನ ಮಾಡಿದಂಥ ಮತದಾರರ ಮಾತು. ಪ್ರತಿಯೊಬ್ಬರು ಕೂಡ ಮತದಾನ ಮಾಡಲೇಬೇಕು, ತಪ್ಪದರ ಜೊತೆಗೆ ಅರಣ್ಯ ಇಲಾಖೆಯ ಒಂದು ಕಾರ್ಯ ನಿಜಕ್ಕೂ ಪ್ರಶಂಸನೀಯ ಅಂತ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೈಯದ್ ಜೊತೆ ನಿಲ್ ಕಲ್ಕೆರೆ, TV9 ರಾಮನಗರ. ಇನ್ನು ಈಗಾಗಲೇ ಅಖಾಡಕ್ಕೆ ಧುಮುಕಿರುವಂತಹ ಒಂದಷ್ಟು ಜನ ಘಟಾನುಘಟಿ ನಾಯಕರುಗಳು ತಮ್ಮ ತಮ್ಮ ಹಕ್ಕು ಚಲಾವಣೆಯನ್ನು ಕೂಡ ಮಾಡಿದ್ದಾರೆ. ಒಂದಷ್ಟು ಕಡೆ VIP ನಾಯಕರುಗಳು ಕೂಡ ಹೋಗಿ ಮತ ಚಲಾವಣೆಯನ್ನು ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಜೋಧ್ಪುರದಲ್ಲಿ ಅಶೋಕ್ ಗೆಹ್ಲೋಟ್ ಮತದಾನವನ್ನು ಮಾಡಿದ್ದಾರೆ. ರಾಜಸ್ಥಾನದ ಮಾಜಿ CM ಅಶೋಕ್ ಗೆಹ್ಲೋಟ್ ಮತ ಚಲಾವಣೆಯನ್ನು ಮಾಡಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಜೋಧ್ಪುರದಲ್ಲಿ ತಮ್ಮ ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ ಅಶೋಕ್ ಗೆಹ್ಲೋಟ್, ರಾಜಸ್ಥಾನದ ಮಾಜಿ CM. ಇನ್ನೊಂದು ಕಡೆ ತಿರುವನಂತಪುರಂನಲ್ಲಿ ಶಶಿ ತರೂರ್ ಅವರು ವೋಟಿಂಗ್ ಮಾಡಿರುವಂಥದ್ದನ್ನು ಗಮನಿಸಬಹುದು. ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಶಶಿ ತರೂರ್ ಅವರು. ಇನ್ನು ಅಮರಾವತಿಯಲ್ಲಿ ನವನೀತ್ ರಾಣಾ, ಅಮರಾವತಿಯಲ್ಲಿ ಅವರು ಮತದಾನವನ್ನು ಮಾಡಿದ್ದಾರೆ. BJP ಅಭ್ಯರ್ಥಿಯಾಗಿರುವಂತಹ ನವನೀತ್ ರಾಣಾ ತಮ್ಮ ಒಂದು ವೋಟಿಂಗನ್ನು ಮಾಡಿರುವಂಥದ್ದನ್ನು ಗಮನಿಸ್ಬೋದು. ಇನ್ನೊಂದು ಕಡೆ ಶಶಿ ತರೂರ್, ಇನ್ನೊಂದು ಕಡೆ ಅಶೋಕ್ ಗೆಹ್ಲೋಟ್. 3 ವಿಂಡೋಗಳಲ್ಲಿ ತಾವು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ನವನೀತ್ ರಾಣಾ ಕನ್ನಡದಲ್ಲೂ ಕೂಡ ನಟಿಸಿದರು, ನಟ ಕೂಡ ಹೌದು ನವನೀತ್ ರಾಣಾ. ಈ ಬಾರಿ BJP ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ನವನೀತ್ ರಾಣಾ ಅವರು ಅಮರಾವತಿಯಲ್ಲಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಅವ್ರ ಪತ್ನಿ ಕಂಟೆಸ್ಟ್ ಮಾಡ್ತಾ ಇರಬೇಕು ಹಿಂದೆ ಅವರು ಕೂಡ ಸಂಸದೆಯಾಗಿ ಕೆಲಸ ಮಾಡಿದರು. ಬಹುಶಃ ಇನ್ಫ್ಯಾಕ್ಟ್ ಅವರು ಕೂಡ ನಟಿ. ರೆಹಮಾನ್ ಪ್ರಾಬಲಿ ಕನ್ನಡದ ದರ್ಶನ್ ಸಿನಿಮಾಗಳೆಲ್ಲ ಕೂಡ ಅವರು ಆ್ಯಕ್ಟ್ ಮಾಡಿದರು. ಹೀಗಾಗಿ ಸಹಜವಾಗಿಯೇ ಅಮರಾವತಿ ಕ್ಷೇತ್ರದ ಬಗ್ಗೆ ಕೆಲವೊಂದಿಷ್ಟು ಹಿಂದೆ ವಾದ ವಿವಾದ ಆಗಿತ್ತು. ಅವರು ಪ್ರತ್ಯೇಕವಾಗಿ ಕೂಡ ಸ್ಪರ್ಧೆ ಮಾಡಿದರು. ಅದಾದ ಬಳಿಕ ಮತ್ತೆ BJPಗೆ ಜಾಯ್ನ್ ಆಗಿದ್ದರು. ಈಗ ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ವೋಟ್ ಮಾಡ್ತಾ ಇದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳೆಲ್ಲರೂ ಕೂಡ ಈಗ ವೋಟ್ ಮಾಡುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.